ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಮಹಾರಾಷ್ಟ್ರದ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಒಂದು ತುಂಬ ಇಂಟ್ರೆಸ್ಟಿಂಗ್ ಆದಂಥ ವಿದ್ಯಮಾನವನ್ನು ತಮ್ಮೆದುರಿಗೆ ಇವತ್ತು ಪ್ರಸ್ತುತಪಡಿಸ್ತಾ ಇದ್ದೇನೆ. ನೋಡಿ, ರಾಜಕೀಯಕ್ಕೆ ಬಂದ ಮೇಲೆ ಹೇಗೆ ವ್ಯಕ್ತಿಗತ ಸಂಬಂಧಗಳು ಕೂಡ ಮಲಿನಗೊಂಡು ಬಿಡ್ತವೆ, ಹೇಗೆ ಮೂಲೆ ಗುಂಪಾಗಿಬಿಡ್ತವೆ ಅನ್ನೋದಕ್ಕೆ ಈ ಘಟನೆ ಸಾಕ್ಷಿ. ಮಹಾರಾಷ್ಟ್ರದಲ್ಲಿ ದಾಯಾದಿಗಳ ಕಲಹ ನಡೀತಾ ಇದೆ. ಅದ್ರ ಬಗ್ಗೆ ತಮಗೆಲ್ಲ ಗೊತ್ತು. ಆ ಕಡೆ NCP, ಈ ಕಡೆ ಉದ್ಧವ್ ಠಾಕ್ರೆ ಮತ್ತು ರಾಜ್ ಠಾಕ್ರೆ ಬಣ, ಎರಡು ಕಡೆಯಿಂದ ಚಕಮಕಿ ಶುರುವಾಗಿದೆ, ಸಂಘರ್ಷ ಶುರುವಾಗಿದೆ, ವೈಯಕ್ತಿಕ ಆರೋಪ ಪ್ರತ್ಯಾರೋಪಗಳು ನಡೀತಾ ಇದ್ದಾವೆ. ನಿಮಗೆ ಗೊತ್ತು, ಅಜಿತ್ ಪವಾರ್ ಅವರು ಮೊನ್ನೆ ಲೋಕಸಭಾ ಚುನಾವಣೆ ಆದಮೇಲೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು. ಯಾವಾಗ ತಮ್ಮ ಪತ್ನಿ ಸುನೇತ್ರಾ ಪವಾರ್ ಅವರು ಸೋತ್ಬಿಡ್ತಾರೆ ಸುಪ್ರಿಯಾ ಸುಳೆ ಅವರ ಎದುರುಗಡೆ, ಆವಾಗ ಒಂದು ಮಾತನ್ನು ಹೇಳಿದ್ರು. ಏನಂತ? ನಾನು ರಾಜಕೀಯ ಸಂಬಂಧದಲ್ಲಿ ರಾಜಕೀಯವನ್ನು ತರಬಾರ್ದಾಗಿತ್ತು, ಈ ಕಡೆ ರಾಜಕೀಯದಲ್ಲಿಯೂ ಯಶಸ್ಸು ಸಿಗಲಿಲ್ಲ, ಸಂಬಂಧವಂತೂ ಉಳಿಲೇ ಇಲ್ಲ ಅನ್ನುವಂಥ ಮಾತನ್ನು ಹೇಳಿದರು. ಈತನ ಮಾತಿಗೆ ಸಾತ್ವಿಕತೆಯ ಲೇಪನವನ್ನು ನಾವು ಹಚ್ಚೋದಿಲ್ಲ. ಈತನ ಬಗ್ಗೆ ನಮಗೆ ಯಾವುದೇ ರೀತಿಯಾದಂಥ ಅನುಕಂಪವೂ ಇಲ್ಲ. ಈತ ಒಬ್ಬ ಆದರ್ಶ ರಾಜಕಾರಣಿ ಅಂತ ನಮಗೆ ಯಾವತ್ತೂ ಅನಿಸೇ ಇಲ್ಲ. ಆತ ಹೇಳಿರೋ ಮಾತನ್ನು ತಮ್ಮೆದುರಿಗೆ ಈಗ ಪ್ರಸ್ತುತಪಡಿಸಿದ್ದು. ಈ ರೀತಿ ಹೇಳಿದ ಮೇಲೆ ಇದನ್ನು ಭಾಳ ಗಂಭೀರವಾಗಿ ಏನು ಶರದ್ ಪವಾರ್ ಪರಿಗಣಿಸಲಿಲ್ಲ. ಈತನಿಗೆ ನಿಜವಾಗಲೂ ಪಶ್ಚಾತ್ತಾಪ ಆಗಿದೆ ಅಂತ ಅವರು ಅಂದ್ಕೊಳ್ಳೇ ಇಲ್ಲ. ಈ ಬಾರಿ ಅಜಿತ್ ಪವಾರ್ ಅದೇ ಬಾರಾಮತಿಯಲ್ಲಿ ಚುನಾವಣೆಗೆ ನಿಂತಾಗ ಸ್ವತಃ ಅಜಿತ್ ಪವಾರ್ನ ಅಣ್ಣನ ಮಗ ಯೋಗೇಂದ್ರ ಪವಾರ್ ಅವ್ರನ್ನ ಚುನಾವಣೆಗೆ ನಿಲ್ಲಿಸಿದ್ದಾರೆ ಶರದ್ ಪವಾರ್ ಅವರು. ಅಂದರೆ ಸಂಬಂಧಕ್ಕೂ ರಾಜಕೀಯಕ್ಕೂ ಸಂಬಂಧ ಇಲ್ಲ, ಏನು ಬೇಕಾದ್ರೂ ಆಗಲಿ, ನೀನರ ಗೆಲ್ಲು ನಾವರ ಗೆಲ್ತೀವಿ, ಏನಾಗತ್ತೆ ನೋಡೇ ಬಿಡೋಣ ಅಂತ 85ನೇ ವಯಸ್ಸಿನಲ್ಲಿ ಸೆಡ್ ಹೊಡೆದಿದ್ದಾರೆ ಶರದ್ ಪವಾರ್. ಇರಲಿ, ಇದು ಒಂದು ಕಡೆ ಇಡೋಣ. ಈ ಕಡೆ ಈಗ ಉದ್ಧವ್ ಠಾಕ್ರೆ ಬಣಕ್ಕೆ ಬರೋಣ. ಉದ್ಧವ್ ಠಾಕ್ರೆಯ ಪುತ್ರ ಆದಿತ್ಯ ಠಾಕ್ರೆ ರಾಜಕಾರಣದಲ್ಲಿ ಹಸುಳೆ ಈತ. ಈತನಿಗೂ ರಾಜಕಾರಣಕ್ಕೂ ಏನೂ ಸಂಬಂಧ ಇಲ್ಲ. ಆದರೆ ಪರಂಪರಾನುಗತವಾಗಿ ಒಂದು ಪ್ರೈವೇಟ್ ಲಿಮಿಟೆಡ್ ಕಂಪನಿ ರೀತಿಯಲ್ಲಿ ಶಿವಸೇನಾ ನಡ್ಕೊಂಡು ಬಂದಿದ್ದರಿಂದಾಗಿ ಈತನ ಯಾವುದೇ ರೀತಿಯಾದಂಥ ಗುಣಾವಗುಣಗಳನ್ನು ಪರಿಶೀಲನೆ ಮಾಡಲಾರದೆ, ಯಾವುದೇ ಮಾನದಂಡಕ್ಕೆ ಒಳಪಡಿಸಲಾರದೆ, ಯಾವುದೇ ನಿಕಷಕ್ಕೆ ಇಡಲಾರದೆ ಈತನಿಗೆ ಕಳೆದ ಬಾರಿ 2019ರಲ್ಲಿ ಟಿಕೆಟ್ ಸಿಕ್ಬಿಡುತ್ತೆ. ಅದು ಅತ್ಯಂತ ಪ್ರತಿಷ್ಠಿತವಾದಂಥ ಮುಂಬೈನಲ್ಲಿ ಪ್ರತಿಷ್ಠಿತವಾದ ಬಡಾವಣೆ, ಅದು ವಿಧಾನಸಭಾ ಕ್ಷೇತ್ರ ವರ್ಲಿ ಅಂತೇಳಿ, ವರ್ಲಿ ಸೀಲಿಂಕ್ ಅಂತೇಳಿ. ಸುಮ್ಮನೆ ನೀವು ಗೂಗಲ್ ಹೊಡೆದ್ರೆ ಅಲ್ಲಿಯ ಅದ್ಭುತ ದೃಶ್ಯಾವಳಿ ನಿಮ್ಗೆ ಕಾಣಿಸ್ತದೆ. ರಮಣೀಯವಾದಂಥದ್ದು, ಅತ್ಯಂತ ಶ್ರೀಮಂತರಿರುವಂಥ ಜನನಿಬಿಡ ಪ್ರದೇಶ, ಒಳ್ಳೊಳ್ಳೆ ಮಾಲ್ಗಳಿರುವಂಥದ್ದು, ದೊಡ್ಡ ದೊಡ್ಡ ಕಾಂಪ್ಲೆಕ್ಸ್ಗಳಿದ್ದಾವೆ. ಅಲ್ಲಿಂದ ಟಿಕೆಟನ್ನು ಕೊಟ್ಬಿಡ್ತಾರೆ ಉದ್ಧವ್ ಠಾಕ್ರೆ. ಅವಾಗ ಒಂದೇ ಶಿವಸೇನೆ ಇರುತ್ತೆ, ಏಕನಾಥ್ ಶಿಂದೇದು ಬೇರೆ, ಇವ್ರದ್ದು ಬೇರೆ ಇರೋದಿಲ್ಲ. ಯಾವಾಗ ಅಲ್ಲಿ ಆದಿತ್ಯ ಠಾಕ್ರೆ ಚುನಾವಣೆ ನಿಲ್ತಾರೋ, ಈ ಕಡೆ ಅವರ ದಾಯಾದಿ ಇರ್ತಾರಲ್ಲ, ಮಹಾರಾಷ್ಟ್ರ ನವನಿರ್ಮಾಣ ಸೇನೆ MNS ಅಂತ ಒಂದು ಪಕ್ಷ ಇದೆ, ಶಿವಸೇನೆಯಿಂದ ಸಿಡಿದು ಹೋಗಿ ಸ್ವಂತ ಪಕ್ಷವನ್ನು ಸ್ಥಾಪಿಸಿರುವಂಥ ರಾಜ್ ಠಾಕ್ರೆಯ ಪಕ್ಷ. ರಾಜ್ ಠಾಕ್ರೆ ಪಕ್ಷದಿಂದ ಏನು ಮಾಡಲಾಗತ್ತೆ, ಕಳೆದ ಬಾರಿ 2019ರಲ್ಲಿ ಆದಿತ್ಯ ಠಾಕ್ರೆ ಎದುರುಗಡೆ ಯಾವುದೇ ಕ್ಯಾಂಡಿಡೇಟನ್ನು ಹಾಕೋದಿಲ್ಲ. ಯಾಕೆ ಹಾಕೋದಿಲ್ಲ? ಸ್ವತಃ ನನ್ನ ಸೋದರನ ಮಗ ಈತ, ಮಗನ ಸಮಾನ ನಮಗೆ, ನಾವು ರಾಜಕೀಯವನ್ನು ಮಾಡೋಣ, ಆದರೆ ಈ ರೀತಿ ಕುಟುಂಬದಲ್ಲಿ ಮಾಡೋದು ಬೇಡ. ನಾನೇನೋ ಹೊರಗಡೆ ಬಂದು ಬೇರೆ ಪಕ್ಷವನ್ನು ಮಾಡಿರ್ಬೋದು, ಯಶಸ್ಸು ಕೂಡ ಆಗದೇ ಇರಬಹುದು. ಹಾಗಂತ ಸೇಡು ತೀರಿಸ್ಕೊಳ್ಳಿಕ್ಕೋಸ್ಕರ ಅಸೂಯೆಯಿಂದ ಒಬ್ಬ ಹುಡುಗ ಬೆಳೆಯೋದನ್ನು ನಾವು ತಡೆಯೋದು ಬೇಡ. ನಾವು ಸ್ವತಃ ನಮ್ಮ ಮಟ್ಟಿಗೆ ನಾವು ಆತನ ವಿರುದ್ಧ ಕ್ಯಾಂಡಿಡೇಟನ್ನು ಹಾಕೋದು ಬೇಡ ಅಂತ ತೀರ್ಮಾನ ಮಾಡಿ ಕಳೆದ ಬಾರಿ ರಾಜ್ ಠಾಕ್ರೆ ಆದಿತ್ಯ ಠಾಕ್ರೆ ಎದುರುಗಡೆ ಯಾವುದೇ ಕ್ಯಾಂಡಿಡೇಟ್ ಹಾಕೋದಿಲ್ಲ. ಆತ 66,000 ಮತಗಳ ಅಂತರದಿಂದ ಗೆಲುವನ್ನು ಪಡಿತಾರೆ ಆದಿತ್ಯ ಠಾಕ್ರೆ ಶಿವಸೇನೆಯಿಂದ, ವರ್ಲಿ ವಿಧಾನಸಭಾ ಕ್ಷೇತ್ರದಿಂದ. ಇದು ಇತಿಹಾಸ. ಈ ಬಾರಿಗೆ ಬರಬೇಕು. ಈ ಬಾರಿ 2024ರ ವಿಧಾನಸಭಾ ಚುನಾವಣೆ. ರಾಜ್ ಠಾಕ್ರೆ ತನ್ನ ಮಗನನ್ನು ಚುನಾವಣಾ ಕಣಕ್ಕೆ ಇಳಿಸ್ತಾರೆ ಮಾಹಿಮ್ ವಿಧಾನಸಭಾ ಕ್ಷೇತ್ರದಿಂದ, ಮುಂಬೈನ ಮಾಹಿಮ್ನಲ್ಲಿ. ಅಲ್ಲಿ ಯಾವಾಗ ತಮ್ಮ ಪುತ್ರನನ್ನು ಚುನಾವಣೆಗೆ ನಿಲ್ಲಿಸ್ತಾರೋ, ಚುನಾವಣೆಗೆ ನಿಲ್ಲಿಸೋದಕ್ಕಿಂತ ಮುಂಚೆ ಹೋಗಿ ನರೇಂದ್ರ ಮೋದಿ, ಅಮಿತ್ ಶಾ ಅವರ ಆಶೀರ್ವಾದ ತೆಗೆದುಕೊಂಡು ಬರೋಣ ಅಂತ ರಾಜ್ ಠಾಕ್ರೆ, ಅವರ ಪತ್ನಿ ಮತ್ತು ಮಗ 3 ಜನ ಹೋಗಿ ದಿಲ್ಲಿಗೆ ಹೋಗಿ ನರೇಂದ್ರ ಮೋದಿ ಅವರಿದ್ರಿಗೆ ನಮ್ಮ ಮಗನನ್ನು ರಾಜಕೀಯ ಕಣಕ್ಕೆ ಇಳಿಸ್ತಾ ಇದ್ದೇನೆ, ತಮ್ಮ ಆಶೀರ್ವಾದ ಬೇಕು. ಆಯಿತು ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಬರ್ತಾರೆ. ಆತ MNS ಬಣದಿಂದ, ಮಹಾರಾಷ್ಟ್ರ ನವನಿರ್ಮಾಣ ಸೇನೆಯಿಂದ ಚುನಾವಣೆ ನಿಲ್ತಾನೆ ಅಮಿತ್ ಠಾಕ್ರೆ. ಈ ಕಡೆ ವರ್ಲಿನಲ್ಲಿ ಆದಿತ್ಯ ಠಾಕ್ರೆ ಯಥಾ ಪ್ರಕಾರ 2024ರಲ್ಲಿಯೂ ಕೂಡ ತನ್ನದೇ ಕಾನ್ಸ್ಟಿಟ್ಯೂನ್ಸಿ ಅಲ್ವ, ಆತನು ನಿಂತಿರ್ತಾನೆ. ಈ ಕಡೆ ಮಾಹಿಮ್ನಲ್ಲಿ ಅಮಿತ್ ಠಾಕ್ರೆ ಚುನಾವಣೆ ನಿಲ್ತಾನೆ. ಉದ್ಧವ್ ಠಾಕ್ರೆ ಈಗೇನು ಮಾಡಬೇಕು? ಯಾವ ತನ್ನ ಅಣ್ಣ ರಾಜ್ ಠಾಕ್ರೆ ಆ ರೀತಿಯಾದಂಥ ಔದಾರ್ಯವನ್ನು ಮೆರೆದಿದ್ದರೋ ಅದೇ ರೀತಿ ಮಾಡಬೇಕಾಗಿತ್ತು ಇಲ್ಲಿ. ಆದರೆ ಉದ್ಧವ್ ಠಾಕ್ರೆ ಏನು ಮಾಡ್ತಾರೆ ಗೊತ್ತಾ? ಮಾಹಿಮ್ ಕ್ಷೇತ್ರದಲ್ಲಿ ತಮ್ಮ ಅಭ್ಯರ್ಥಿಯನ್ನು ಚುನಾವಣಾ ಕಣಕ್ಕೆ ಇಳಿಸ್ತಾರೆ. ಆತನ ಹೆಸರು ಮಹೇಶ್ ಸಾವಂತ್ ಅಂಥೇಳಿ.
ಮಹೇಶ್ ಸಾವಂತ್ ಅಂಥೇಳಿ ಶಿವಸೇನಾ ಉದ್ಧವ್ ಠಾಕ್ರೆ ಬಣದಿಂದ ಚುನಾವಣಾ ಕಣಕ್ಕಿಳಿಸಿ ಸ್ವತಃ ಸೋದರನ ಮಗ ಅಮಿತ್ ಠಾಕ್ರೆಯನ್ನು ಸೋಲಿಸುವ ಪಣವನ್ನು ತೊಡ್ತಾರೆ. ದೇವೇಂದ್ರ ಫಡ್ನವೀಸ್ ಯಾವುದೇ ಕ್ಯಾಂಡಿಡೇಟನ್ನು ಅಲ್ಲಿ ಹಾಕಬಾರ್ದು ಅಂತ ತೀರ್ಮಾನ ಮಾಡಿರ್ತಾರೆ. ಏಕೆಂದರೆ ನರೇಂದ್ರ ಮೋದಿ ಅವರು ಅಲ್ಲಿಂದ ಹೇಳಿರ್ತಾರೆ, ಇಲ್ಲ ನಮ್ಮ ಆಶೀರ್ವಾದ ಪಡೆದು ಬಂದಿದ್ದಾನೆ, ಆತ ಗೆದ್ದುಕೊಳ್ಳಿ, ನಾಳೆ ನಮ್ಮದೇ ಪಕ್ಷಕ್ಕೆ ಅವರು ಬೆಂಬಲವನ್ನು ಕೊಡುವಂಥ ಸಾಧ್ಯತೆ ಇರುತ್ತೆ, ಆದ್ದರಿಂದ ಅಲ್ಲಿ ನಮ್ಮ ಕ್ಯಾಂಡಿಡೇಟನ್ನು ಹಾಕಬೇಡಿ ಅಂತ. ಆದರೆ ಈಗೇನಾಗತ್ತೆ, ಈ ಕಡೆ ಶಿವಸೇನೆ ಕ್ಯಾಂಡಿಡೇಟು ಉದ್ಧವ್ ಠಾಕ್ರೆ ಬಣ, ಈ ಕಡೆ ರಾಜ್ ಠಾಕ್ರೆ ಕ್ಯಾಂಡಿಡೇಟು ಮಗ. ಹೀಗಿರುವಾಗ ಇಲ್ಲಿ ಉದ್ಧವ್ ಠಾಕ್ರೆಗೆ ಸಾಲಿಡ್ಡಾಗಿ ಮತ ಸಿಕ್ಬಿಡ್ತವೆ. ಶಿವಸೇನೆ ಇನ್ನೊಬ್ಬ ಕ್ಯಾಂಡಿಡೇಟ್ ಇಲ್ಲ ಅಂದರೆ ಸಾಲಿಡ್ಡಾಗಿ ಆತ ಯಾರು ರಾಜ್ ಠಾಕ್ರೆಯನ್ನು ಇಷ್ಟಪಡೋದಿಲ್ವೋ ಅವರೆಲ್ಲ ಉದ್ಧವ್ ಠಾಕ್ರೆಗೆ ಓಟ್ ಹಾಕ್ಲಿಕ್ಕೆ ಶುರು ಮಾಡ್ತಾರೆ. ಉದ್ಧವ್ ಠಾಕ್ರೆ ಓಟ್ ಹೊಡಿಬೇಕು ಅಂದರೆ ಏನು ಮಾಡಬೇಕು, ಶಿವಸೇನೆಯ ಏಕನಾಥ್ ಶಿಂದೆಯ ಒಬ್ಬ ಕ್ಯಾಂಡಿಡೇಟನ್ನು ಅಲ್ಲಿ ಹಾಕಬೇಕು. ಅನಿವಾರ್ಯವಾಗಿ ಕೊನೆಗೆ ಏಕನಾಥ್ ಶಿಂದೆ ಬಣದಿಂದ ಅಲ್ಲಿಗೆ ಸದಾ ಸರ್ವಾಂಕರ್ ಅನ್ನುವಂಥ ಒಬ್ಬ ಕ್ಯಾಂಡಿಡೇಟನ್ನು ಹಾಕಲಾಗತ್ತೆ. ಹಾಗೆ ಹಾಕುವ ಮೂಲಕ ಅಮಿತ್ ಠಾಕ್ರೆಗೆ ಅನುಕೂಲ ಆಗಲಿ, ಉದ್ಧವ್ ಠಾಕ್ರೆ ಓಟ್ಗಳು ಒಡಿಲಿ ಅನ್ನುವಂಥ ಕಾರಣಕ್ಕೋಸ್ಕರ 3 ಜನ ತ್ರಿಕೋಣ ಸ್ಪರ್ಧೆ ಉಂಟಾಗುತ್ತೆ ಮಾಹಿಮ್ ಕ್ಷೇತ್ರದಲ್ಲಿ. ಈ ಕಡೆ ವರ್ಲಿ ಕ್ಷೇತ್ರಕ್ಕೆ ಬಂದರೆ ಕಳೆದ ಬಾರಿ ಯಾವ ರಾಜ್ ಠಾಕ್ರೆ ಕ್ಯಾಂಡಿಡೇಟೇ ಹಾಕಿರೋದಿಲ್ಲ, ಈ ಸಲ ಬಿಡಲ್ಲ, ನಾನು ಹಾಕ್ತೀನಿ, ನಾನು ನೀನು ಯಾವ ರೀತಿ ಮಾಡಿದೆ ನಾನು ಹಂಗೆ ಮಾಡ್ತೀನಿ ಅಂತ ಸಂದೀಪ್ ದೇಶಪಾಂಡೆ ಅನ್ನೋರಿಗೆ MNSನಿಂದ ಟಿಕೆಟ್ ಕೊಟ್ಟು ಸ್ವತಃ ಉದ್ಧವ್ ಠಾಕ್ರೆ ಮಗನ ವಿರುದ್ಧ ಸೆಣಸಲಿಕ್ಕೆ ಹಾಕ್ತಾರೆ. ಜೊತೆಗೆ ಮಿಲಿಂದ್ ದೇವರಾನನ್ನು ಏಕನಾಥ್ ಶಿಂದೆ ಬಣದಿಂದ ಹಾಕಲಾಗತ್ತೆ. ಇಲ್ಲಿ ಕೂಡ ತ್ರಿಕೋಣ ಸ್ಪರ್ಧೆ. ವಿಷಯ ಅಷ್ಟಕ್ಕೆ ನಿಲ್ಲೋದಿಲ್ಲ. ನಿನ್ನೆ ಇಲ್ಲ ಮೊನ್ನೆ ದೀಪಾವಳಿ ಹಬ್ಬದ ಸಂಭ್ರಮವನ್ನು ಆಚರಿಸುವ ಪ್ರತಿ ವರ್ಷದ ಪರಂಪರಾನುಗತವಾಗಿ ಸಾಂಪ್ರದಾಯಿಕವಾಗಿ ಮಾಡ್ಕೊಂಡು ಬಂದಿರೋದು MNSನವರು ಶಿವಾಜಿ ಪಾರ್ಕ್ ಇದೆ. ಯಾವ ಬಾಳಾ ಠಾಕ್ರೆ ಅವರು ಪ್ರತಿ ವರ್ಷ ಒಂದು ಸಲ ಶಿವಾಜಿ ಪಾರ್ಕಿಗೆ ಬಂದು ಭಾಷಣ ಮಾಡ್ತಿದ್ರು, ಅದೇ ಶಿವಾಜಿ ಪಾರ್ಕಲ್ಲಿ ದಿವಾಲಿ ಸಮ್ಮಿಲನ್ ಅಂತ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾರೆ ರಾಜ್ ಠಾಕ್ರೆ ಅವರು. ತಮ್ಮ ಪಕ್ಷದ ಮಹಾರಾಷ್ಟ್ರ ನವನಿರ್ಮಾಣ ಸೇನೆಯ ಎಲ್ಲ ಕಾರ್ಯಕರ್ತರು, ಜೊತೆಗೆ ಪದಾಧಿಕಾರಿಗಳು, ಕಾರ್ಪೊರೇಟರ್ಗಳು, ಸಚಿವರು, ಶಾಸಕರು ಎಲ್ಲರೂ ಇರುವಂಥ ದೊಡ್ಡ ಕಾರ್ಯಕ್ರಮ ಮಾಡ್ತಾರೆ. ಯಾವಾಗ ಈ ರೀತಿ ಅತ್ಯಂತ ಸಂಭ್ರಮದಿಂದ ಒಂದು ಕಾರ್ಯಕ್ರಮ ಆಗಿದೆ, ಯಶಸ್ವಿಯಾಗಿದೆ ಅಂತ ಗೊತ್ತಾಗುತ್ತೋ ಉದ್ಧವ್ ಠಾಕ್ರೆಗೆ ತಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಆತ ನೇರವಾಗಿ ಚುನಾವಣಾ ಆಯೋಗಕ್ಕೆ ಪತ್ರ ಬರೀತಾರೆ. ಈಗಾಗಲೇ ಇಲ್ಲಿ ನೀತಿ ಸಂಹಿತೆ ಜಾರಿಯಾಗಿದೆ, ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಜಾರಿಯಾಗಿರೋದ್ರಿಂದ ಈ ಶಿವಾಜಿ ಪಾರ್ಕಲ್ಲಿ ರಾಜ್ ಠಾಕ್ರೆ ಮಾಡಿರುವಂಥ ಕಾರ್ಯಕ್ರಮ ಮಾಹಿಮ್ ವಿಧಾನಸಭಾ ಕ್ಷೇತ್ರಕ್ಕೆ ಬರುತ್ತೆ. ಆದರೆ ಇದರ ಖರ್ಚು ವೆಚ್ಚಗಳನ್ನು ನೀವು ಅಮಿತ್ ಠಾಕ್ರೆ ಅಕೌಂಟಿಗೆ ಹಾಕಬೇಕು ಅಂತ ಪತ್ರವನ್ನು ಬರೀತಾರೆ. ಈರ್ಷ್ಯೆ ಅನ್ನೋದು ಯಾವ ಮಟ್ಟಿಗೆ ಈ ಮನುಷ್ಯನ ಒಳಗಡೆ ಇದೆ ಉದ್ಧವ್ ಠಾಕ್ರೆಗೆ ಅಂತ ನೀವು ಅರ್ಥ ಮಾಡ್ಕೋಬೇಕು. ಎಷ್ಟರ ಮಟ್ಟಿಗೆ ಈತ ವಿಷವನ್ನು ಕಾರ್ತಾನೆ ಅನ್ನೋದನ್ನು ಈ ಸಂದರ್ಭದಲ್ಲಿ ನೋಡಬೇಕು. ಇವತ್ತು ಯಾವ ಸ್ಥಿತಿಯಲ್ಲಿದ್ದಾರೆ ಉದ್ಧವ್ ಠಾಕ್ರೆ ಅಂತಂದರೆ, ಮುಸಲ್ಮಾನರ ಹತ್ರ ಓಟ್ ಕೇಳಬೇಕು. ಅದಕ್ಕಾಗಿ ನಿನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಾರೆ. ಏನಂತ ಹೇಳ್ತಾರೆ ಅಂದರೆ, ಕುರ್ಬಾನಿಯನ್ನು ಹೇಗೆ ಖಾಸಗಿಯಾಗಿ ಮಾಡಲಾಗುತ್ತೋ ಅದೇ ರೀತಿ ದೀಪಾವಳಿ ಹಬ್ಬವನ್ನು ಮಾಡಬೇಕು ಅಂತ ತಮ್ಮ ಸಕಾಳ ಪತ್ರಿಕೆಯಲ್ಲಿ ಬರ್ಕೊಂಡಿದ್ದಾರೆ. ಏನಂಗಂದರೆ, ಕುರ್ಬಾನಿ ಅಂದರೆ ಬಲಿ, ಬಕ್ರೀದು, ಕುತ್ಬೀದು ಈ ಹಬ್ಬಗಳಲ್ಲಿ, ರಂಜಾನ್ ಈ ಹಬ್ಬಗಳಲ್ಲಿ ಪ್ರಾಣಿಯನ್ನು ಹೊಡೆದು ಸಾಯಿಸ್ತಾರಲ್ಲ, ಆ ಬಲಿ ಏನು ಮಾಡ್ತಾರಲ್ಲ, ಆ ಬಲಿ ಹೇಗೆ ಖಾಸಗಿಯಾಗಿರುತ್ತೋ ದೀಪಾವಳಿ ಹಬ್ಬವನ್ನು ಅದೇ ರೀತಿ ಖಾಸಗಿಯಾಗಿ ಆಚರಿಸ್ಬೇಕಂತೆ, ಸಾರ್ವಜನಿಕವಾಗಿ ಆಚರಿಸಬಾರ್ದಂತೆ. ಈತ ನನಗೆ ಅನುಮಾನ ಬರೋದು ಏನಂದ್ರೆ, ಉದ್ಧವ್ ಠಾಕ್ರೆ ಮಗ ಹೌದು ಅಲ್ಲೋ ಈತ ಅನ್ನೋ ಬಗ್ಗೆ ನನಗೆ ಅನುಮಾನ ಶುರು ಆಗಿಬಿಟ್ಟಿದೆ. ಏಕೆಂದರೆ ಇಡೀ ಜೀವನದಲ್ಲಿ ನನಗೆ ಒಂದೇ ಒಂದು ಮುಸಲ್ಮಾನರ ಮತ ಬೇಕಾಗಿಲ್ಲ ಅಂತ ಹೇಳಿದವರು ಸ್ವತಃ ಬಾಳ್ ಠಾಕ್ರೆ. ಅಷ್ಟೇ ಅಲ್ಲ, ಯಾವಾಗ ಅವ್ರಿಗೆ ಮುಖ್ಯಮಂತ್ರಿ ಆಗುವಂಥ ಅವಕಾಶ ಬರುತ್ತೋ ಅವಾಗ ತಾವು ನಿಲ್ಲಾರದೆ ನಾರಾಯಣ ರಾಣೆ, ಜೋಶಿ, ಮನೋಹರ್ ಜೋಶಿ ಅಂಥವ್ರನ್ನ ಬೇರೆಯವ್ರು ನಿಲ್ಲಿಸ್ತಾರೆ ವಿನ ತಮ್ಮ ಕುಟುಂಬದ ರಾಜಕಾರಣಕ್ಕೆ ಹೋಗೋದಿಲ್ಲ ಬಾಳ್ ಠಾಕ್ರೆ. ಆದರೆ ಉದ್ಧವ್ ಠಾಕ್ರೆ ಯಾವ ಮಟ್ಟಿಗೆ ಹೀನ ಸ್ಥಿತಿಗೆ ಬಂದು ನಿಂತಿದ್ದಾರೆ ಅಂತಂದರೆ, ಮುಸಲ್ಮಾನರನ್ನು ಓಲೈಸಲಿಕ್ಕೆ ದೀಪಾವಳಿ ಹಬ್ಬದ ಬಗ್ಗೆ ಈತ ಮಾತಾಡಲಿಕ್ಕೆ ಶುರು ಮಾಡಿದ್ದಾರೆ. ತನ್ನ ಸ್ವಂತ ದಾಯಾದಿ ಮಾಡಿದಂಥ ಒಂದು ಹಬ್ಬದ ಕಾರ್ಯಕ್ರಮದ ಅಕೌಂಟನ್ನು ಸೀಸ್ ಮಾಡಿ ಅದರ ಖರ್ಚು ವೆಚ್ಚವನ್ನು ಕ್ಯಾಂಡಿಡೇಟ್ ಮೇಲೆ ಹಾಕಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಉದ್ಧವ್ ಠಾಕ್ರೆ ಸ್ಥಿತಿ ಹೇಗಿದೆ ಅಂತ ಆಲೋಚನೆ ಮಾಡಿ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ. ಪದೇ ಹೇಳ್ತೀನಿ ಅಂತ ಬೇಸರ ಪಟ್ಕೊಳ್ಬೇಡಿ. ಆರ್ಥಿಕವಾಗಿ ಚೇತನಗೊಳ್ಳದೆ ಹೋದರೆ ಯಾವುದೇ ಅಭಿಯಾನ ನಡೆಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ತಮ್ಗೆ ಗೊತ್ತಿರುವಂಥ ಮಾತು ಪ್ರಾಜ್ಞರಿಗೆ ನಾನು ಪದೇ ಹೇಳಬೇಕಾಗಿಲ್ಲ. ನಮಸ್ಕಾರ.